ನನ್ನ ಹೆಸರು ಶ್ರೀ ಶಿವಕುಮಾರ್ ಅಂತ, ಬಳ್ಳಾರಿ ಜಿಲ್ಲಾ ಛಲವಾದಿ ಮಹಾಸಭಾದ ಅಧ್ಯಕ್ಷರು. ಈಗ ಈ ವಿಡಿಯೋ ಮಾಡಲು ಕಾರಣ ಏನಪ್ಪ ಅಂತಂದರೆ, ಕಳೆದ ಸರಿಸುಮಾರು ಒಂದು 15-20 ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಒಳ ಮೀಸಲಾತಿ ವಿಚಾರವಾಗಿ ನಮ್ಮ ಎಡಗೈ ಸಹೋದರರು ಬಲಗೈ ನಾಯಕರುಗಳಾದಂಥ ಸಿ ಮಹದೇವಪ್ಪ, ಜಿ ಪರಮೇಶ್ವರ್ ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಒಬ್ಬರನ್ನೊಬ್ಬರು ಬೈಕೊಳ್ಳೋದು. ಆಮೇಲೆ ನಮ್ಮ ಬಲಗೈ ಸಮುದಾಯದ ಲೀಡರ್ಗಳಾದಂಥವರು ಅವರು ಸಹ ಆರ್ ಬಿ ತಿಮ್ಮಾಪುರ ಮತ್ತು ನಮ್ಮ ಇನ್ನೊಬ್ಬ ನಾಯಕ ಕೆ ಎಚ್ ಮುನಿಯಪ್ಪ ಅವ್ರನ್ನ ಒಬ್ಬರಿಗೊಬ್ಬರು ಈ ರೀತಿಯಾಗಿ ಟೀಕೆ ಟಿಪ್ಪಣಿಗಳು ಮಾಡ್ಕೊತ ಒಬ್ಬರನ್ನ ಕೀಳುಮಟ್ಟದಲ್ಲಿ ಮಾತಾಡುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನನ್ನ ವಿಚಾರ. ಯಾಕಪ್ಪ ಅಂತಂದರೆ, ಯಾವಾಗಲೂ ನಾವು ಯಾವುದೇ ರೀತಿಯಾಗಿ ನಮಗೆ ಸಂವಿಧಾನಕ್ಕೆ ಧಕ್ಕೆ ಆದಾಗ ಬೀದಿಗಿಳಿದು ಹೋರಾಟ ಮಾಡುವಂಥವರು ನಾವೇ. ಯಾರು? ಅಸ್ಪೃಶ್ಯರು. ಮೂಲ ಅಸ್ಪೃಶ್ಯರು ಅಂತಂದರೆ ಎಡ ಮತ್ತು ಬಲಯ ಮಾದಿಗರು. ಯಾಕಪ್ಪ ಅಂತಂದರೆ, ನಿಜವಾದ ನೋವು ಉಂಡವರು ನಾವು. ನಮಗೆ ಎಲ್ಲೇವರೆಗೆ ಸಂವಿಧಾನ ಭದ್ರವಾಗಿರುತ್ತೋ ಅಲ್ಲೇವರೆಗೆ ನಮಗೆ ಸುರಕ್ಷತೆ ಇರುತ್ತೆ ಅಂತ ತಿಳ್ಕೊಂಡ ಎರಡೂ ಸಮುದಾಯಗಳು ನಾವು. ಯಾವುದೇ ರೀತಿಯಾಗಿ ರಾಷ್ಟ್ರ ನಾಯಕರಾಗಿರ್ಬೋದು ಅಥವಾ ರಾಜ್ಯ ನಾಯಕರಾಗಿರ್ಬೋದು, ಸಂವಿಧಾನ ವಿರೋಧ ಹೇಳಿಕೆ ಕೊಟ್ಟಾಗ ಅತ್ಯಂತ ತೀವ್ರವಾಗಿ ಮತ್ತು ಬೀದಿಗಿಳಿದು ಪೊಲೀಸರಿಂದ ಲಾಠಿ ಏಟು ತಿಂದು ಹೋರಾಟ ಮಾಡ್ತಿರೋರು ನಾವೇ. ಅದು ಹಳ್ಳಿಯಿಂದ ಮತ್ತು ಬೆಂಗಳೂರು ಮಟ್ಟಕ್ಕೆ ಕೂಡ ಯಾವಾಗಲಿ ಒಂದು ರಾಯಚೂರು ವಿಚಾರ ಬಂದಾಗ ಒಬ್ಬ ನ್ಯಾಯಾಧೀಶರು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಡಲಾರ್ದಂಗೆ ಗಣರಾಜ್ಯೋತ್ಸವ ಆಚರಣೆ ಮಾಡಿದಾಗ ನಾವೆಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಹೋಗಿ ಬೆಂಗಳೂರಿನಲ್ಲಿ ಬೃಹತ್ ಮೆರವಣಿಗೆ ಮುಖಾಂತರ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದ್ದೆ. ಅವತ್ತು ಇಡೀ ರಾಜ್ಯ ಸರ್ಕಾರ ದಲಿತರ ಬಗ್ಗೆ ಒಂದು ವಿಶೇಷವಾದ ಕಾಳಜಿಯಿಂದ ನೋಡಿತು. ಈ ರೀತಿಯಾಗಿ ಇವರು ಪ್ರತಿಭಟಿಸಬಲ್ಲರು ಅನ್ನೋ ಒಂದು ರೀತಿಯಾಗಿ ಬೆಂಗಳೂರಲ್ಲಿ ನಡೆಯಿತು. ಅದೇ ರೀತಿಯಾಗಿ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ದರೆ ನಾವು ಎಡ ಮತ್ತು ಬಲ ನಮ್ಮ ಮೇಲೆ ಒಬ್ಬರನ್ನೊಬ್ಬರು ಕಚ್ಚಾಟ ಶುರುವಾಗಿ ಈ ರೀತಿ ಮಾಡ್ಕೊತ ಹೋದಾಗ ನಮಗೆ ರಾಜಕೀಯ ಹಿನ್ನಡೆ ಸ್ಟಾರ್ಟ್ ಆದಂಗೆ. ಯಾಕಪ್ಪ ಅಂತಂದರೆ, ನಾವು ಒಗ್ಗಟ್ಟು ಪ್ರದರ್ಶನ ಮಾಡಿದಾಗೆ ನಮಗೆ ಏನಾದರೂ ಎಲ್ಲ ರೀತಿಯಾಗಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮುಂದೆ ಬರಬೇಕಂತಂದಾಗ ನಾವು ಏನು SCಯಲ್ಲಿ ಬರುವ ಎಲ್ಲ ಸಮುದಾಯಗಳು ಒಗ್ಗಟ್ಟಿದ್ದಾಗ ಮಾತ್ರ ನಾವು ಅವನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ನಾವು ಈಗ ನಮ್ಮ ಮೇಲೆ ನಾವೇ ಕಚ್ಚಾಟ ಮಾಡಿಕೊಂಡು ನಾವೇ ದೂರ ಹೋಗಿಬಿಟ್ರೆ ನಮಗೆ ಯಾವುದೇ ರಾಜಕೀಯ ಹಿನ್ನಡೆ ಇರಲ್ಲ. ಅದಕ್ಕೆ ಉದಾಹರಣೆಯಪ್ಪ ಅಂತಂದರೆ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 2 ಮೀಸಲು ಕ್ಷೇತ್ರಗಳಿವೆ. 2 ಮೀಸಲು ಕ್ಷೇತ್ರದಿಂದ ನಮಗೆ ತಿಳುವಳಿಕೆ ಬಂದಂಗಿಲ್ಲ. ನಾನು ಈಗ 50 ವರ್ಷ ಮಗ. ನನಗೆ ಜ್ಞಾಪಕ ಇದ್ದಾಗಲಿಂದ 2 ಸಮುದಾಯಗಳಿಂದ ಒಬ್ಬ MLAನ ಗೆಲ್ಲಿಸ್ಕೊಳಕ್ಕಾಗಿಲ್ಲ. ಹಾಗಾಗಿ ನಾವು ಒಗ್ಗಟ್ಟಾದಾಗ ಮಾತ್ರ ನಮಗೆ ರಾಜಕೀಯ ಹಿನ್ನೆಲೆ ಬರುತ್ತದೆ. ನಮಗೆ ಒಗ್ಗಟ್ಟು ಈ ರೀತಿಯಾಗಿ ಕಚ್ಚಾಡ್ಕೊಂತ ಹೋದಾಗ ನಮ್ಮ ರಾಜಕೀಯ ಭವಿಷ್ಯತ್ತು 0 ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಜೈ ಭೀಮ್.